Hello everyone, welcome back to Physics and Maths channel and my name is ಶ್ರೀಕಾಂತ್ ಬಶೆಟ್ಟಿ. ನಾನು ಈ ಚಾನಲಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಮತ್ತು ಎಕ್ಸಾಮ್ಗೆ ಬೇಕಾಗಿರುವಂಥ ಮೆಟೀರಿಯಲನ್ನು ಪ್ರೊವೈಡ್ ಮಾಡ್ತೀನಿ ಮತ್ತು ಅದಲ್ಲದೆ ಹೊಸ ಸೆಗ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದು ಡೌಟ್ ಫ್ರಮ್ ಸ್ಟೂಡೆಂಟ್ಸ್. ಆಲ್ರೆಡಿ ಪ್ಲೇಲಿಸ್ಟ್ ಇದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಯಾರ್ಯಾರು ಸ್ಟೂಡೆಂಟ್ಸ್ಗೆ ಡೌಟ್ ಬಂದಿರುತ್ತೆ ನನಗೆ ಮೇಲ್ ಮಾಡ್ತಾರೆ ಅಥವಾ ವಾಟ್ಸಪ್ ಮಾಡ್ತಾರೆ. ಸೊ ಅವ್ರ ಡೌಟ್ಸ್ಗಳನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ SSLC ಎಕ್ಸಾಮ್ ನಿಮ್ಗೆ ನಡೀತಾ ಇದೆಯಲ್ಲ, ಈಗ ಮ್ಯಾಥ್ಸ್ ಎಕ್ಸಾಮ್ ಬರೋದಿದೆ ಮಂಡೇ. ಸೊ ಅದಕ್ಕೆ ಸಾಕಷ್ಟು ಜನ ಡೌಟ್ಸ್ಗಳನ್ನು ಕಳಿಸ್ತಾ ಇರ್ತೀರಾ. ಸೊ ಅದರಲ್ಲಿ ಸಾಕಷ್ಟು ಚಾಪ್ಟರ್ಸಿಂದ ಡೌಟ್ಸ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿದ್ರು ಕೂಡ, ಯಾಕಂದರೆ ಒಬ್ಬ ಸ್ಟೂಡೆಂಟ್ಗೆ ಬಂದಿರುವಂಥ ಡೌಟ್ ಎಲ್ರಿಗೂ ಬರುವಂಥದ್ದು ಕಾಮನ್. ಸೊ ಅದಕ್ಕೆ ಈ ವಿಡಿಯೋಗಳು ಕೂಡ ತುಂಬ ಯೂಸ್ ಆಗುತ್ತೆ. ಡೌಟ್ಸ್ ಫ್ರಮ್ ಸ್ಟೂಡೆಂಟ್ಸ್ ಅನ್ನುವಂಥ ಸೆಕ್ಷನನ್ನು ನೀವು ನೋಡ್ಬೋದು. ಆಲ್ ರೈಟ್, ಸೊ ಕ್ವಶನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಟು ಸೇವ್ ಫ್ಯೂಲ್ to avoid air pollution and for good health, two persons A and B ride bicycle for a distance of 12 km to reach their office. ನೋಡಿ ಎಷ್ಟೊಂದು ಕಾಳಜಿ ಇದೆ ಅವರಿಗೆ. ಫ್ಯೂಲನ್ನು ಉಳಿಸೋದಕ್ಕೆ, ಏರ್ ಪೊಲ್ಯೂಷನನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ಗುಡ್ ಹೆಲ್ತ್ ಇರೋದಕ್ಕೆ ಅವ್ರ ಆಫೀಸ್ಗೆ 12 ಕಿಲೋಮೀಟರ್ ಡೈಲಿ ಹೋಗ್ತಾರಂತೆ ಅವರು. ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎಷ್ಟಿದೆ ಹೇಳಿ ನೋಡೋಣ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು, ಡಿಸ್ಟೆನ್ಸ್ ಅಂದರೆ ಡಿ ಅಂತ ಬರೀಬೋದಲ್ಲ. ಸೊ ಡಿ ಈಸ್ ಈಕ್ವಲ್ ಟು 12 ಕಿಲೋಮೀಟರ್ ಅಂತ ಬರೆಯೋಣ. ಆಲ್ ರೈಟ್, ಸೊ ಮುಂದೆ ನೋಡಿ, ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ, ಆ್ಯಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಈಸ್ 2 km/h ಮೋರ್ ದ್ಯಾನ್ ದ್ಯಾಟ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಅಂದರೆ ಬಿದು ಸೈಕ್ಲಿಂಗ್ ಸ್ಪೀಡ್ ಇದೆಲ್ಲ 2 km/h ಮೋರ್ ಇದೆ, ಯಾರಿಗಿಂತ? ಎಗಿಂತ. ಸೊ ಅದಕ್ಕೋಸ್ಕರ ನಾವೇನು ಅನ್ಕೊಂಡ್ಬಿಡ್ತೀವಿ, ಲೆಟ್ ಸ್ಪೀಡ್ ಆಫ್ ಎ ಈಸ್ ಈಕ್ವಲ್ ಟು ಏನಂತ ಬರೆಯೋಣ. ಇಲ್ಲಿ ನೋಡಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ, ಮೋರ್ ದ್ಯಾನ್ ದ್ಯಾಟ್ ಆಫ್ ಎ ಅಂತ ಅಂತಿದ್ದಾರೆ. ಅಂದರೆ ಯಾರಕ್ಕಿಂತ ಹೆಚ್ಚಿದೆ ಅಂತ ಅಂತಾರೆ, ಅವ್ರದ್ದೇನು ಮಾಡಬೇಕು, X km/h ಅಂತ ಅಂದ್ಕೊಂಡ್ರೆ. ಈಗ ನೋಡಿ, ಸ್ಪೀಡ್ ಆಫ್ ಬಿ ಏನಾಗುತ್ತೆ ಹೇಳಿ ನೋಡೋಣ. ಸ್ಪೀಡ್ ಆಫ್ ಬಿ ಈಸ್ ಈಕ್ವಲ್ ಟು X+2 km ಆಗುತ್ತೋ ಆಗಂಗಿಲ್ವೋ, km/h ಆಗುತ್ತೋ ಆಗಂಗಿಲ್ವೋ ನೋಡಿ ನೀವೇ. ಇನ್ನೊಂದ್ಸರಿ ಓದಿ ಇದನ್ನು. ಆ್ಯಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಈಸ್ 2 km/h ಮೋರ್ ದ್ಯಾನ್ ದ್ಯಾಟ್ ಆಫ್ ಎ. ಎದು X ಇದೆ, ಇವ್ರದ್ದು X+2 ಆಗಿದೆ. ಆಲ್ ರೈಟ್, ಮುಂದೆ ಏನು ಕೊಡ್ತಿದ್ದಾರೆ ಅವರು. ಸೊ ಹಿಂಗಿರೋದ್ರಿಂದ ಬಿ ಟೇಕ್ಸ್ 30 minutes ಲೆಸ್ ದ್ಯಾನ್ ದ್ಯಾಟ್ ಆಫ್ ಎ. ಅಂದರೆ ಬಿಗಿಂತ ಎ ಇದಾನಲ್ಲ 30 minutes ಕಡಿಮೆ ಟೈಮ್ ತೊಗೊಳ್ತಾನೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಬಿದು ಸ್ಪೀಡ್ ಏನಿದೆ, ಹೆಚ್ಚಿಗೆ ಸ್ಪೀಡ್ ಇದ್ದರೆ ಕಡಿಮೆ ಟೈಮ್ ತೊಗೊಳ್ತಾನೆ ಅವನು, ಹೌದಾ ಇಲ್ವಾ? ಎಷ್ಟು ಟೈಮ್ ಕಡಿಮೆ ತೊಗೊಳ್ತಾನೆ? 30 minutes ಕಡಿಮೆ ಟೈಮ್ ತೊಗೊಳ್ತಾನೆ. ಅಂದರೆ ಅದು ನಿಮ್ಗೆ ಗೊತ್ತಿದೆ. ಅಂದರೆ ಇವನು 1 hour ತೊಗೊಂಡ್ರೆ ಇವನು 30 minutes ತೊಗೊಳ್ತಾನೆ. ಇವನು 2 hour ತೊಗೊಂಡ್ರೆ ಇವನು 1 hour 30 minutes ತೊಗೊಳ್ತಾನೆ, ಹೌದಾ? ಯಾಕಂದರೆ ಇವನು ಏನಿದೆ, ಸ್ಪೀಡ್ ಹೆಚ್ಚಿಗೆ ಇದೆ. ಅರ್ಥ ಮಾಡ್ಕೊಳ್ಳಿ, 30 minutes ಗ್ಯಾಪ್ ಇದೆ ಇದರಲ್ಲಿ. ಲೆಸ್ ದ್ಯಾನ್ ದ್ಯಾಟ್ ಆಫ್ ಎ ಟು ರೀಚ್ ದ ಆಫೀಸ್ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಟೈಮ್ ಟೇಕನ್ ಬೈ ಎ ಆ್ಯಂಡ್ ಬಿ ಟು ರೀಚ್ ದ ಆಫೀಸ್. ಇಬ್ಬರದು ಟೈಮ್ ಕಂಡಿಡಿರಿ ಅಂತ ಕೇಳ್ತಿದ್ದಾರೆ. ನೋಡಿ, ತುಂಬ ಈಸಿಯಾಗಿರುವಂಥದ್ದು ಇದು. ಗೊತ್ತು ಮಾಡ್ಕೊಳ್ಳಿ ಇದನ್ನು. ಟಿ ಎ ಅಂತ ಬರೀತೀನಿ. ಟಿ ಎ ಅಂದರೆ ಏನು ಗೊತ್ತಾ? ಟೈಮ್ ಟೇಕನ್ ಬೈ ಎ ಅನ್ನುವಂಥದ್ದು, ಹೌದಾ? ಎ ಎಷ್ಟು ಟೈಮ್ ತೊಗೊಳ್ತಾನೆ ಅಂತೇಳಿ. ಎ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನೆ? 12 km ಟ್ರಾವೆಲ್ ಮಾಡ್ತಾನೆ. ಡಿವೈಡೆಡ್ ಬೈ ಅವನು ಸ್ಪೀಡ್ ಎಷ್ಟಿದೆ? X ಇದೆ, ಅಂದರೆ ಡಿವೈಡೆಡ್ X ಆಗುತ್ತೆ. ಸೊ 12/X ಅವರ್ ತೊಗೊಳ್ತಾನೆ. ಅದೇ ರೀತಿಯಾಗಿ ಟಿ ಬಿ ಅಂದರೆ ಏನು ಹೇಳಿ ನೋಡೋಣ. ಸೊ ಟೈಮ್ ಪೀರಿಯಡ್ ಆಫ್ ಬಿ, ಇವನೆಷ್ಟು ಟೈಮ್ ತೊಗೊಳ್ತಾನೆ? 12 km, ಸ್ಪೀಡ್ X+2 ಇದೆ. ಸೊ ಅದರ ಸಲುವಾಗಿ ಏನು ತೊಗೊಳ್ತಾರೆ? 12/X+2 ಅವರ್ ಅಂತ ತೊಗೊಳ್ತಾರೆ, ಹೌದಾ? ಸೊ ಇಷ್ಟಂತರೂ ಕನ್ಫರ್ಮ್ ಆಯ್ತಲ್ಲ ನಿಮಗೆ. ಸೊ ಎಷ್ಟು ಟೈಮ್ ತೊಗೊಳ್ತಾರೆ ಅಂಥೇಳಿ. ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ ಅವರು, ಇಲ್ಲಿ ನೋಡಿ, ಆ್ಯಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಈಸ್ 2 km/h ಮೋರ್ ದ್ಯಾನ್ ದಟ್ ಆಫ್ ಎ, ಬಿ ಟೇಕ್ಸ್ 30 minutes ಲೆಸ್. ಅಂದರೆ ಬಿ ಅನ್ನುವಂಥದ್ದು ಏನು ಟೈಮ್ ಇದೆಯಲ್ಲ, ಸೊ ಟಿ ಬಿ ಅನ್ನುವಂಥದ್ದು 30 minutes ಲೆಸ್ ಇದೆ. ಯಾರಿಗಿಂತ? ಟಿ ಎಗಿಂತ. ಅರ್ಥ ಮಾಡ್ಕೊಳ್ಳಿ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಏನಿದೆ ಅಂಥೇಳಿ, ಹೌದಾ? ಅದ್ರ ಪ್ರಕಾರನೇ ಈಕ್ವೇಷನ್ ಬರ್ಕೊಳ್ಳೋಕ್ಕೆ ರೂಢಿ ಮಾಡ್ಕೊಳ್ಳಿ. ಈ ಈಕ್ವೇಷನ್ ನೋಡಿ ಗಾಬರಿ ಆಗಬೇಡಿ. ನೋಡಿ ಏನು ಹೇಳ್ತಿದ್ದಾರೆ ಅಂದರೆ, ಇನ್ನೊಂದು ಸರಿ ಅಬ್ಸರ್ವ್ ಮಾಡಿ. As the cycling speed of B is 2 km/h more than that of A, B takes 30 minutes less. ಅಂದರೆ ಬಿ ತೊಗೊಳ್ಳುವಂಥ ಟೈಮ್, ಟಿ ಬಿ ಅನ್ನುವಂಥದ್ದು ಎಗಿಂತ 30 minutes ಲೆಸ್ ಇದೆ. ಅದನ್ನೇ ಹೇಳ್ತಿದ್ದಾರೆ ಅವರು, 30 minutes ಲೆಸ್ ದ್ಯಾನ್ ದ್ಯಾಟ್ ಆಫ್ ಎ ಟು ರೀಚ್ ದ ಆಫೀಸ್. ಎ ಎಷ್ಟು ಟೈಮ್ ತೊಗೊಳ್ತಾನೆ, ಅದಕ್ಕಿಂತ 30 minutes ಮೈನಸ್ ಮಾಡಿದ್ರೆ ನಿಮಗೆ ಈ ಟೈಮ್ ಬರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಓಕೆ, ಈಕ್ವೇಷನ್ ಯಾವ ರೀತಿಯಾಗಿ ಬರೀಬೇಕಂತೇಳಿ. ಸ್ವಲ್ಪ ಜನ ಏನು ಬರೀತಾರೆ, ಟಿ ಬಿ ಮೈನಸ್ ಟಿ ಎ ಅಥವಾ ಟಿ ಎ ಮೈನಸ್ ಟಿ ಬಿ ಈಕ್ವಲ್ ಟು 30 ಅಂತ ಬರೀತಾರೆ. ಅಂದರೆ ಟಿ ಎ ಅನ್ನೋಂಥ ದೊಡ್ಡದಿದೆಯಲ್ಲ ಇದು. ಸೊ ಟಿ ಎ ಅನ್ನೋಂಥ ದೊಡ್ಡದಿದೆ. ಟಿ ಬಿಯನ್ನು ಆ ಕಡೆ ಕಳಿಸಿದ್ರೆ ಮೈನಸ್ ಟಿ ಬಿ ಆಗುತ್ತೆ, ಮೈನಸ್ 30 ಕಡೆ ಕಳಿಸಿದ್ರೆ +30 ಆಗುತ್ತೆ. ಅದೇ ರೀತಿಯಾಗಿ ಬರ್ಕೊಳ್ತಾರೆ. ಅದೇ ರೀತಿ ಬರ್ಕೊಳ್ಬೇಕು. ಆ್ಯಕ್ಚುಲಿ ಟಿ ಎ ಅಲ್ಲೇ ಇರಲಿ, ಯಾಕಂದರೆ ಮೊದಲು ಬೇಸಿಕ್ ಫಂಡಮೆಂಟಲ್ ಆಗಿ ನಾವು ಹೋಗ್ತಾ ಇದ್ದೀವಿ. ಸೊ ಟಿ ಎ ಅಲ್ಲೇ ಇರಲಿ, ಆಮೇಲೆ ಟಿ ಬಿ ಇದೆಲ್ಲ ಅದನ್ನ ಆ ಕಡೆ ಕಳಿಸಿ. ಮೈನಸ್ ಟಿ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಟಿ ಎ ಇಲ್ಲೇ ಬರ್ದಿದ್ದೀವಿ. ಟಿ ಬಿಯನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ಟಿ ಬಿ ಆಗಿದೆ, -30ನ ಈ ಕಡೆ ಕಳಿಸಿದ್ರೆ +30 ಆಗುತ್ತೆ, ಹೌದಾ? ಸೊ ಇಷ್ಟಾದಮೇಲೆ ಟಿ ಎ ಅಂದರೆ ಏನಿದೆ, 12/X ಅಂತ ಇದೆ. ಮೈನಸ್ ಟಿ ಬಿ ಅಂದರೆ ಏನಿದೆ, 12/X+2 ಅಂತ ಇದೆ, ಈಸ್ ಈಕ್ವಲ್ ಟು 30. ಇಲ್ಲೂ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ 12 ಇದೆ, ಸೇಮ್ ಇದೆ. ಬಟ್ ಇಲ್ಲಿ ಸ್ಪೀಡ್ ಕಡಿಮೆ ಇದೆ. ಸ್ಪೀಡ್ ಕಡಿಮೆ ಇದ್ದರೆ ಟೋಟಲ್ ಟೈಮ್ ಎಷ್ಟಿರುತ್ತೆ? ಹೆಚ್ಚಿಗೆ ಆಗುತ್ತೆ,
ಹೌದಾ? ಅಲ್ಲಿ ಸ್ಪೀಡ್ ಜಾಸ್ತಿ ಇದೆ, ಸ್ಪೀಡ್ ಜಾಸ್ತಿ ಇದ್ದರೆ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹೆಚ್ಚಿಗೆ ಟೈಮ್ ಮೈನಸ್ ಕಡಿಮೆ ಟೈಮ್ ಅಂದರೆ 30 ಮಿನಿಟ್ಸ್ ಬರ್ತಾ ಇದೆ ಅದು. ಆಲ್ ರೈಟ್. ಸೊ ಈಗ ಎಲ್ ಸಿ ಎಮನ್ನು ತೆಗೆಯುವಂಥ ಟೈಮ್ ಇದೆ. ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 2 ಅಂದರೆ ಎಲ್ ಸಿ ಎಮ್ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಆಗುತ್ತೆ. ಹೌದಾ? ಇಲ್ಲಿ ಇಂಟು ಎಕ್ಸ್ ಪ್ಲಸ್ 2 ಮಾಡ್ತೀವಿ, ಆಮೇಲೆ ಇಲ್ಲಿ ಇಂಟು ಎಕ್ಸ್ ಮಾಡ್ತೀವಿ. ಮಾಡಾದಮೇಲೆ ನಮಗೆ ಬರುವಂಥದ್ದು 12 ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಅಂತ ಬರೆಯೋಣ, ಮೈನಸ್ 12x ಅಂತ ಬರೆಯೋಣ, ಈಸ್ ಈಕ್ವಲ್ ಟು 30 ಅಂತ ಆಗ್ತಾಯಿದೆ ಅದು. ಹೌದಾ? 30 ಮಿನಿಟ್ಸ್ ಇದೆ. ಇನ್ನೊಂದು ಮಿಸ್ಟೇಕ್ ಮಾಡಿದ್ವಿ, ಇಲ್ಲಿ 30 ಮಿನಿಟ್ಸ್ ಇದೆ, ನಮಗೆ ಅವರಲ್ಲಿ ಬೇಕು. ಹೌದಾ? ಇಲ್ಲಿರುವಂಥದ್ದು 30 ಮಿನಿಟ್ಸ್ ಇದು, ನಿಮ್ಗೆ ನೆನಪಿರಲಿ. ಹೌದಾ? ಸೊ 30 ಮಿನಿಟ್ಸ್ ಇದೆಯಲ್ಲ, 30 ಮಿನಿಟ್ಸ್ ಅಂದರೆ ಎಷ್ಟು ಅವರ್ ಆಗುತ್ತೆ ಇದು? 30/60 ಅವರ್ ಆಗುತ್ತೆ. ನೋಡ್ಕೊಳ್ಳಿ, ಅವರನ್ನು ಕೂಡ ತೆಗೆದುಬಿಡೋಣ. ಈಗ ಇಲ್ಲಿರೋಂಥದ್ದನ್ನು ತೆಗಿಯೋಣ, ಬಟ್ ಕಾನ್ಸೆಪ್ಟ್ ಏನಿದೆ ಅದೇ ರೀತಿಯಾಗಿ ಹೋಗಬೇಕು. 30/60 ಅವರ್ ಅಂತ ಆಗಿದೆ. ಸೊ ಆದ ತಕ್ಷಣ ಏನು ಬರೀತೀವಿ ಈಗ? 12 ಇಂಟು ಎಕ್ಸ್ ಅಂದರೆ 12x ಆಗುತ್ತೆ, 12 ಇಂಟು 2 ಅಂದರೆ 24 ಆಗುತ್ತೆ, ಮೈನಸ್ 12x ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಆಗ್ತಾಯಿದೆ. ದಿಸ್ ಈಸ್ ಈಕ್ವಲ್ ಟು 31 32 ಅಂದರೆ 1/2 ಆಗ್ತಾಯಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಾಂದರೆ ಮಿಸ್ಟೇಕ್ ಆಗ್ತಾಯಿತ್ತು ಮುಂದೆ ಹೋಗಿ. ಸೊ ಗೊತ್ತು ಮಾಡ್ಕೊಳ್ಳಿ ಇದನ್ನು ಕೂಡ. ಸೊ ಇಲ್ಲಿ 12x ಮೈನಸ್ 12x ಕ್ಯಾನ್ಸಲ್ ಆಗಿ ಉಳಿಯೋವಂಥದ್ದು 24 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಉಳಿತಾ ಇದೆ. ದಟ್ ಈಸ್ ಈಕ್ವಲ್ ಟು 1/2. ಆಮೇಲೆ ಎಸ್, ಐ ಹೋಪ್ ದ ಥಿಂಗ್ಸ್ ಆರ್ ಕ್ವೈಟ್ ಕ್ಲಿಯರ್ ಹಿಯರ್. ಆಲ್ ರೈಟ್. ಸೊ ಈ 24 ಇದೆಯಲ್ಲ, 24 ಇಲ್ಲೇ ಇರಲಿ, ಇಂಟು 2 ಮಾಡಿ, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಆಗ್ತಾಯಿದೆ. ಆಲ್ ರೈಟ್. ಸೊ ಅದಾದ ತಕ್ಷಣ 48 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಬರ್ತಾಯಿದೆ. ಎಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆಯಲ್ಲ, ಒಂದ್ಸರಿ ನೋಡ್ಕೊಂಡು ಬಿಡಿ. ಹೌದಾ? ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಇದೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 2 ಇಂಟು ಮಾಡಿದ್ದೀರಾ, ಇಲ್ಲಿ ಇಂಟು ಎಕ್ಸ್ ಮಾಡಿದ್ದೀರಾ. 12 ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಮೈನಸ್ 12x ಅಂತ ಹೇಳಿ. ಸೊ 24 ಅಂತ ಬಂದಿದೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಆಗಿದೆ. ಸೊ 24 ಇಂಟು 2 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಆಲ್ ರೈಟ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಫೈನ್. ಸೊ ಅದಾದ ತಕ್ಷಣ ಏನು ಬರೀರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಸ್ ಈಕ್ವಲ್ ಟು 0 ಅಂತ ಬರೀರಿ. ಹೌದಾ? ಸೊ ಈಗ ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ಹುಡುಕಾಡಿ, ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ರಕಾರ ಹೋಗೋಣ. ಆಲ್ ರೈಟ್. ಸೊ ಯಾವುದಾದ್ರೂ ನಂಬರ್ ಬರುತ್ತೆ ಅಂತ ಚೆಕ್ ಮಾಡಿ, ಯಾವುದೂ ಬಂದಿಲ್ಲ ಅಂದರೆ ಮುಂದಕ್ಕೆ ಹೋಗೋಣ. ಸೊ ಇದನ್ನ ಯಾರ ಜೊತೆ ಕಂಪೇರ್ ಮಾಡ್ತೀರಾ? ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಜೊತೆ ಕಂಪೇರ್ ಮಾಡ್ತೀರಾ. ಮಾಡಿದ ತಕ್ಷಣ a ಈಸ್ ಈಕ್ವಲ್ ಟು ಏನು ಬರುತ್ತೆ? 1, b ಈಸ್ ಈಕ್ವಲ್ ಟು ಏನು ಬರುತ್ತೆ? 2 ಆ್ಯಂಡ್ c ಈಸ್ ಈಕ್ವಲ್ ಟು ಮೈನಸ್ 48 ಬರ್ತಾ ಇದೆ. ಆಲ್ ರೈಟ್. ಸೊ ಇಷ್ಟಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀರಾ? ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇದೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಫಾರ್ಮುಲಾ ಇದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಮೈನಸ್ ಬಿ ಅಂದರೆ ಮೈನಸ್ 2 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ 4 ಇಂಟು a ಅಂದರೆ 1, c ಅಂದರೆ ಮೈನಸ್ 48 ಆಗ್ತಾಯಿದೆ, ಡಿವೈಡೆಡ್ ಬೈ 2a ಅಂದರೆ 2 ಇಂಟು 1 ಆಗ್ತಾಯಿದೆ. ಆಲ್ ರೈಟ್. ಸೊ ಮೈನಸ್ 2 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಮೈನಸ್ ಮೈನಸ್ ಸೇರಿಕೊಂಡು ಪ್ಲಸ್ ಆಗುತ್ತೆ. ಆಲ್ ರೈಟ್. ಸೊ ಪ್ಲಸ್ ಆದ ತಕ್ಷಣ ಇಲ್ಲಿ 4 ಇಂಟು 48 ಮಾಡಿದ್ರೆ 4 8s 32. ಹೌದಾ? ಸೊ 3 ಇಸ್ ದ ಕ್ಯಾರಿ, 4 4s 16, 16 ಪ್ಲಸ್ 3 ಅಂದರೆ 19 ಆಗುತ್ತೆ, ಡಿವೈಡೆಡ್ ಬೈ 2 ಆಯ್ತು ಇದು. ಆಲ್ ರೈಟ್. ಸೊ ಮೈನಸ್ 2 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಏನಾಗ್ತಾಯಿದೆ? ಇದು 196 ಡಿವೈಡೆಡ್ ಬೈ 2 ಆಗ್ತಾಯಿದೆ. All right, I hope everybody is understanding it what I am trying to say. So minus 2 plus or minus under root 196 ಅಂದರೆ ಇದ್ರದ್ದು ಗೊತ್ತಿದೆಯಲ್ಲ, ಸ್ಕ್ವೇರ್ ರೂಟ್ ಅಂದರೆ ಏನಾಗುತ್ತೆ? 14 ಆಗುತ್ತಲ್ಲ ಇದು. ಆಲ್ ರೈಟ್. ಬೇಕಾದ್ರೆ ನೀವು ಕಣ್ಣು ಹಿಡಿಯೋಕ್ಕೆ ಬರಲಿ, ಗೊತ್ತಿರಬೇಕು ನಿಮಗೆ, ಗೊತ್ತಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೌದಾ? ಯಾಕಂದರೆ 14 ಸ್ಕ್ವೇರ್ ಅಂದರೆ 196 ಆಗುತ್ತೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅದನ್ನು. ಹೌದಾ? ಸೊ 14 ಸ್ಕ್ವೇರ್ ಅಂದರೆ 196, ಅಂಡರ್ ರೂಟ್ 196 ಅಂದರೆ 14. ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ, ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ ಕೂಡ. ಅದಕ್ಕೆ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಡಿವೈಡೆಡ್ ಬೈ ಏನಾಗುತ್ತೆ? ಇಲ್ಲಿ 2 ಆಗ್ತಾ ಇದೆ. ಸೊ ಇದನ್ನು ಸಪ್ರೇಟ್ ಮಾಡಿ. ಮೈನಸ್ 2 ಪ್ಲಸ್ 14 ಡಿವೈಡೆಡ್ ಬೈ 2 ಆರ್ ಮೈನಸ್ 2 ಮೈನಸ್ 14 ಡಿವೈಡೆಡ್ ಬೈ 2 ಅಂತ ಮಾಡಿ. ಸೊ ಮೈನಸ್ 2 ಪ್ಲಸ್ 14 ಅಂದರೆ 12 ಆಗುತ್ತೆ, 12 ಡಿವೈಡೆಡ್ ಬೈ 2 ಆರ್ ಮೈನಸ್ 16 ಡಿವೈಡೆಡ್ ಬೈ 2 ಅಂತ ಬರ್ತಾ ಇದೆ. ಸೊ 2 1s 2 8s ಅಂದರೆ ಈ ಮೈನಸ್ 8 ಬರುತ್ತೆ. ಆಮೇಲೆ ಇಲ್ಲಿ 2 1s 2 6 ಅಂದರೆ ಇಲ್ಲಿ 6 ಬರುತ್ತೆ. 6 ಆರ್ ಮೈನಸ್ 8 ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 6 ಆರ್ ಮೈನಸ್ 8 ಅಂತ ಬಂತಲ್ಲ. ಸೊ ಮೈನಸ್ 8ಅನ್ನು ಏನು ಮಾಡಿ? ನೆಗ್ಲೆಕ್ಟ್ ಇಟ್ because speed is not negative. Speed cannot be negative because speed cannot be ನೆಗೆಟಿವ್ ಅಂಥೇಳಿ ಬರೀರಿ ಈ ರೀತಿಯಾಗಿ. ಹೌದಾ? ಸೊ ಇಷ್ಟೆಲ್ಲ ಆದಮೇಲೆ ಸೊ ಎಕ್ಸ್ ವ್ಯಾಲ್ಯೂ ಬಂತಲ್ಲ ಈಗ. ಸೊ ಎಕ್ಸ್ ಅಂದರೆ ಏನಿದೆ ನೋಡಿ? ಸ್ಪೀಡ್ ಆಫ್ ಎ ಅಂತ ಇರಬೇಕು ಅದು. ಸೊ ಸ್ಪೀಡ್ ಆಫ್ ಎ ಇರಬೇಕು ಮೋಸ್ಟ್ ಪ್ರಾಬ್ಲಿ. ಎಕ್ಸನ್ನು ಚೆಕ್ ಮಾಡಿ ಇನ್ನೊಂದು ಸರಿ ಏನು ಅಂದ್ಕೊಂಡಿದ್ವಿ ಅಂಥೇಳಿ. ಹೌದಾ? ಸೊ ಎಕ್ಸ್ ಅನ್ನುವಂಥದ್ದು ಸ್ಪೀಡ್ ಆಫ್ ಎ ಇದೆ, ಸ್ಪೀಡ್ ಆಫ್ ಬಿ ಏನಿದೆ? ಎಕ್ಸ್ ಪ್ಲಸ್ 2 ಇದೆ. ಹೌದಾ? ಎರಡೂ ಬರ್ಕೊಳ್ಳಿ ಅದನ್ನು. ಸ್ಪೀಡ್ ಆಫ್ ಎ ಈಸ್ ಈಕ್ವಲ್ ಟು ಏನಂತ ಬರೀರಿ? ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 6 km/h ಅಂತ ಬರೀರಿ. ಅದೇ ರೀತಿಯಾಗಿ ಸ್ಪೀಡ್ ಆಫ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇದೆ. ಸೊ ಎಕ್ಸ್ ಪ್ಲಸ್ 2 ಅಂದರೆ 6 ಪ್ಲಸ್ 2 ಅಂದರೆ 8 km/h ಆಗುತ್ತೆ. ಹೌದಾ? ಸೊ ಈಗ ಟೈಮ್ ಟೇಕನ್ ಬೈ ಎ, ಟೈಮ್ ಕೇಳಿದಾರಲ್ಲ, ಟೈಮ್ ಟೇಕನ್ ಬೈ ಎ ಈಸ್ ಈಕ್ವಲ್ ಟು ಏನಾಗ್ತಾಯಿದೆ? ಡಿಸ್ಟೆನ್ಸ್ 12 ಇದೆ,
ಡಿವೈಡೆಡ್ ಬೈ ಎ ಸ್ಪೀಡ್ ಎಷ್ಟಿದೆ ಚೆಕ್ ಮಾಡಿ, ಇಲ್ಲಿ ಎದು 6 ಇದೆ, ಸೊ ಅದರ ಸಲುವಾಗಿ ಡಿವೈಡೆಡ್ ಬೈ 6 ಅಂತ ಬರೀರಿ. ಆಮೇಲೆ ಸ್ಪೀಡ್ ಆಫ್ ಬಿ, ಸೊ ಬಿದು ಸ್ಪೀಡ್ ಎಷ್ಟಿದೆ, ಬಿದು ಟೈಮ್ ಎಷ್ಟಿದೆ ಅಂತೇಳಿ, ಸ್ಪೀಡಲ್ಲ ಟೈಮ್ ಎಷ್ಟಿದೆ ಅಂದರೆ ಡಿಸ್ಟೆನ್ಸ್ ಎಷ್ಟಿದೆ ಹೇಳಿ ನೋಡೋಣ, 12 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ ಬಿದು 8 km/h ಇದೆ, ಸೊ 8 ಅಂತ ಬರೀರಿ. ಸೊ ಬರೋದಾದಮೇಲೆ ಚೆಕ್ ಮಾಡಿದ್ರೆ 6 1s 6 2s, ಸೊ 2 hour ಬರ್ತಾ ಇದೆ. ಸೊ ಟೈಮ್ ಟೇಕನ್ ಬೈ ಪರ್ಸನ್ ಎ ಈಸ್ 2 hours. ಆರಲ್ಲ ಇದು ಆ್ಯಂಡ್ ಬರೀಬೇಕು. ಸೊ ಆ್ಯಂಡ್ ಟೈಮ್ ಟೇಕನ್ ಬೈ ಪರ್ಸನ್ ಬಿ ಈಸ್ ಇಲ್ಲಿ ಮಾಡಿ 4 2s ಆ್ಯಂಡ್ 4 3s. ಸೊ ಆಮೇಲೆ ಇದನ್ನು ಮಾಡಿದರೆ 2 1s 2 1.5s, ಸೊ 1.5 hour. 1.5 ಅಂದರೆ 1 hour 30 minutes ಅಂತೇಳಿ, 1.5 ಅಂದರೆ 90 minutes ಆಗುತ್ತೆ. ನೋಡಿ ಡಿಫ್ರೆನ್ಸ್ ಕೂಡ ಎಷ್ಟಿದೆ ಇಲ್ಲಿ, ಅರ್ಧ ಗಂಟೆ ಡಿಫ್ರೆನ್ಸ್ ಇದೆಯಲ್ಲ ನೋಡಿ. ಎದು ಸ್ಪೀಡ್ ಕಡಿಮೆ ಇದೆ, 6 ಇದೆ, ಅದಕ್ಕೋಸ್ಕರ 2 hour. ಬಿದು ಸ್ಪೀಡ್ 8 ಇದೆ, ಅದಕ್ಕೋಸ್ಕರ 1.5 hour. ಡಿಫ್ರೆನ್ಸ್ ಕೂಡ 0.5 hour ಅಂದರೆ 30 minutes, ಯಾಕಂದರೆ 0.5 hour ಅಂದರೆ ಅರ್ಧ ಗಂಟೆ ಆಗುತ್ತಲ್ಲ. ಸೊ 1/2 hour, 1/2 hour ಅಂದರೆ ಎಷ್ಟು, 30 minutes ಡಿಫ್ರೆನ್ಸ್ ಇದ್ದೇ ಇದೆ ಇಲ್ಲಿ, ಹೌದಾ. ಅದ್ರ ಸಲುವಾಗಿ ಇಲ್ಲಿ ಬರೀರಿ ಏನದು, ಟೈಮ್ ಟೇಕನ್ ಬೈ ಎ, ಟೈಮ್ ಟೇಕನ್ ಬೈ ಈ ರೀತಿಯಾಗಿ ಎಲ್ಲ ಅಲ್ಲಿ ಗೊತ್ತಾಗಬೇಕು ಅವ್ರಿಗೆ. ಟಿ ಬಿ ಅಂದರೆ ಟೈಮ್ ಟೇಕನ್ ಬೈ ಬಿ, ಹೌದಾ. ಸೊ ಇದು ಆಫೀಸ್ ರೀಚ್ ಆಗುವಂಥ ಟೈಮ್. ತುಂಬ ಇಂಟ್ರೆಸ್ಟಿಂಗ್ ಇತ್ತು ಇದು ಕ್ವಶನ್ನು. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದ ಸ್ಟೂಡೆಂಟ್ ಹೂ ಹ್ಯಾಸ್ ಸೆಂಟ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ಏನಿದೆ ಅಂತೇಳಿ ಚೆಕ್ ಮಾಡೋಣ. ಆಲ್ರೈಟ್, ಇಲ್ಲಿದೆ ನೋಡಿ ಮುಂದಿನ ಕ್ವಶನ್. ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ದೆನ್ ಪ್ರೂವ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತ ಹೇಳ್ತಿದ್ದಾರೆ. ಆಲ್ರೈಟ್, ಎಕ್ಸ್ ಆ್ಯಂಡ್ ವೈ ಅನ್ನು ಕೊಟ್ಟಿದ್ದಾರೆ ಅವರು. ಎಕ್ಸ್ ಈಕ್ವಲ್ ಟು ದಿಸ್ ಮಚ್, ವೈ ಈಕ್ವಲ್ ಟು ದಿಸ್ ಮಚ್ ಅಂತೇಳಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನು ಪ್ರೂವ್ ಮಾಡಿ ಅಂದಿದ್ದಾರೆ. ಅಂದರೆ ಎಲ್ ಎಚ್ ಎಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಎಲ್ ಎಚ್ ಎಸ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಹೇಳಿ ನೋಡೋಣ. ಎಲ್ ಎಚ್ ಎಸ್ ಅಲ್ಲಿ ಹೇಳ್ತಾ ಇರುವಂಥದ್ದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತಿದ್ದಾರೆ, ಹೌದಾ. ಸೊ ಬೇಕಾದರೆ ಇದನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ, ಸ್ಪೇಸ್ ಬೇಕಾಗುತ್ತೆ ಇದಕ್ಕೆ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂಥೇಳಿ. ಎಕ್ಸ್ ಅಂದರೆ ಏನಿದೆ ನೋಡಿ ಇಲ್ಲಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಎಕ್ಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಇದೆ, ಅದನ್ನು ಬರೀರಿ. ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ. ಸೊ ಆಮೇಲೆ ಏನು ಮಾಡಿ, ಹೋಲ್ ಸ್ಕ್ವೇರ್ ಮಾಡಿ, ಮೈನಸ್ ವೈ ಸ್ಕ್ವೇರ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. ವೈ ಅಂದರೆ ಇಲ್ಲಿದೆ ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ, ಅದನ್ನು ಬರ್ಕೊಳ್ಳಿ. ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ, ಹೌದಾ. ಸೊ ಇದಕ್ಕೇನು ಮಾಡಿ, ಹೋಲ್ ಸ್ಕ್ವೇರ್ ಮಾಡಿ. ಆಲ್ರೈಟ್, ಸೊ ಇಷ್ಟು ಬಂತಲ್ಲ. ಸೊ ಈಗ ನೋಡೋದಕ್ಕೆ ಯಾವ ರೀತಿಯಾಗಿದೆ ಇದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಇದು, ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಪಿ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಹೌದಾ. ಪ್ಲಸ್ ಇಲ್ಲಿದೆ ನೋಡಿ ಕ್ಯೂ ಸೀಕೆಂಟ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಬರೀತಾ ಇದ್ದೀನಿ. ಪ್ಲಸ್ ಆಮೇಲೆ 2ab ಅಂದರೆ 2p ಟ್ಯಾನ್ ಥೀಟಾ ಇಂಟು ಕ್ಯೂ ಸೀಕೆಂಟ್ ಥೀಟಾ ಅಂತ ಆಗುತ್ತೆ. ಇದು ಒಂದನೇದಾಯ್ತು ಇದು. ಆಮೇಲೆ ಎರಡನೇ ನೋಡಿ ಇಲ್ಲಿ ಮೈನಸ್ ಇದೆ, ಮೈನಸ್ ಆದಮೇಲೆ ಎಕ್ಸ್ಪಾನ್ಷನ್ ಇದೆ. ಮೈನಸ್ ಬಂದ ತಕ್ಷಣ ಕೇರ್ಫುಲ್ ಇರಬೇಕು. ಮೈನಸ್ ಅಂತ ಹಾಕಿ ಬ್ರ್ಯಾಕೆಟ್ ಓಪನ್ ಮಾಡಿ. ಇಲ್ಲಿ ನೋಡಿ ಇದು ಯಾವ ರೀತಿ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಎ ಅಂದರೆ ಪಿ ಸೀಕೆಂಟ್ ಥೀಟಾ, ಇದ್ರ ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ ಮಾಡಿದರೆ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಬರುವಂಥದ್ದು ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಬರುವಂಥದ್ದು ಪ್ಲಸ್ 2p ಸೀಕೆಂಟ್ ಥೀಟಾ ಇಂಟು ಕ್ಯೂ ಟ್ಯಾನ್ ಥೀಟಾ. ಇಷ್ಟು ಬಂತ ಗೊತ್ತು ಮಾಡ್ಕೊಳ್ಳಿ. ಇದನ್ನು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಏನೇನಿದೆ ಅಂತೇಳಿ ಒಂದೊಂದೇ ಸ್ಟೆಪ್ಪು. ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಈ ಮೈನಸ್ ಒಳಗಡೆ ಇಂಟ್ರಡ್ಯೂಸ್ ಮಾಡಿದ್ರೆ ಎಲ್ಲ ಚೇಂಜ್ ಆಗುತ್ತೆ ಸೈನ್. ಸೊ ಅದನ್ನು ಮಾಡೋಣ. ಸೊ ಮೇಲ್ಗಡೆ ಇರುವಂಥದ್ದು ಇದರಂತೂ ಬರದೇ ಬರೀತೀನಿ ನಾನು, ಇಲ್ಲಿರೋದು ಏನೇನಿದೆ. ಸೊ ಅದನ್ನು ಬರ್ಕೊಳ್ಳಿ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2p ಟ್ಯಾನ್ ಥೀಟಾ ಕ್ಯೂ ಸೀಕೆಂಟ್ ಥೀಟಾ ಬರೋದು. ಇದನ್ನು ಮೈನಸನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಇಲ್ಲಿ. ಎಲ್ಲ ಚೇಂಜ್ ಆಗುತ್ತೆ ಸೈನ್ ಒಳಗಡೆದು. ಸೊ ಇಲ್ಲಿ ಪ್ಲಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಇದೆಲ್ಲ, ಇದು ಮೈನಸ್ ಆಗುತ್ತೆ. ಸೊ ಮೈನಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ, ಆಮೇಲೆ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ, ನೆಕ್ಸ್ಟ್ ಮೈನಸ್ 2p ಸೀಕೆಂಟ್ ಥೀಟಾ ಕ್ಯೂ ಟ್ಯಾನ್ ಥೀಟಾ ಅಂತ ಆಗುತ್ತೆ. ಈಗ ಇವೆರಡು ಟರ್ಮನ್ನು ಅಬ್ಸರ್ವ್ ಮಾಡಿ. ಇಲ್ಲಿದೆ ನೋಡಿ 2p ಟ್ಯಾನ್ ಥೀಟಾ ಸೀಕೆಂಟ್ ಥೀಟಾ. ಸ್ವಲ್ಪ ಕಡಿಮೆ ಮಾಡ್ತೀನಿ ಇದನ್ನು ಥಿಕ್ನೆಸ್ಸನ್ನು. ಆಲ್ರೈಟ್, ಸೊ ಇಲ್ಲಿದೆ ನೋಡಿ, ಇದನ್ನು ಅಬ್ಸರ್ವ್ ಮಾಡಿ. 2p ಟ್ಯಾನ್ ಥೀಟಾ ಕ್ಯೂ ಸೀಕೆಂಟ್ ಥೀಟಾ, ಆಮೇಲೆ ಇಲ್ಲಿ ಮೈನಸ್ 2p ಸೀಕೆಂಟ್ ಥೀಟಾ ಕ್ಯೂ ಟ್ಯಾನ್ ಥೀಟಾ ಅಂತ ಇದೆ. 2 ಇದೆ, ಪಿ ಇದೆ, ಟ್ಯಾನ್ ಥೀಟಾ ಇದೆ, ಕ್ಯೂ ಇದೆ, ಸೀಕೆಂಟ್ ಥೀಟಾ ಎಲ್ಲ ಸೇಮ್ ಇರುವಾಗ ಇವೆರಡು ಏನಾಗ್ತಾವೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವೆ ನೋಡಿ, ಪ್ಲಸ್ ಮೈನಸ್, ಹೌದಾ. ಅದಾದಮೇಲೆ ಒಂದೇ ಥರ ಇರುವಂಥದ್ದು ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಒಂದೇ ಕಡೆ ಮಾಡ್ಕೊಳ್ಳಿ ಅದನ್ನು. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಲ್ಲಿದೆ ನೋಡಿ, ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಬರ್ಕೊಳ್ಳಿ, ಮೈನಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಬರೀರಿ. ಸೊ ಮೈನಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಬರೀರಿ, ಹೌದಾ. ಸೊ ಇದ್ರ ಕೆಲಸ, ಇಲ್ಲಿರುವಂಥದ್ದು ಕೆಲಸ ಮುಗಿದೋಯ್ತು. ಇನ್ನು ಉಳಿದಿರುವಂಥದ್ದು ಇವೆರಡೇ ಬ್ಲ್ಯಾಕಲ್ಲಿದೆ ನೋಡಿ. ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ, ಅದನ್ನು ಬರ್ಕೊಳ್ಳಿ. ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ
ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಬರ್ಕೊಳ್ಳಿ. ಹೌದಾ? ಸೊ ಇಷ್ಟಾದಮೇಲೆ ಇದರಲ್ಲಿ ಪಿ ಸ್ಕ್ವೇರನ್ನು ಕಾಮನ್ ತೆಗೀರಿ. ಸೊ ಇವೆರಡರಲ್ಲಿ ಸೊ ಪಿ ಸ್ಕ್ವೇರನ್ನು ಕಾಮನ್ ತೆಗೆದ್ರೆ ಏನಾಗುತ್ತೆ ಹೇಳಿ, ಬ್ರ್ಯಾಕೆಟಲ್ಲಿ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಬರುತ್ತೆ. ಆಮೇಲೆ ಇದರಲ್ಲಿ ಕ್ಯೂ ಸ್ಕ್ವೇರ್ ತೀಟಾನ ಕಾಮನ್ ತೆಗೀರಿ. ಸೊ ಕ್ಯೂ ಸ್ಕ್ವೇರ್ ತೀಟಾನ ಕಾಮನ್ ತೆಗೆದ್ರೆ ಇವೆರಡರಲ್ಲಿ, ಹೌದಾ? ಸೊ ಏನು ಬರುತ್ತೆ ಹೇಳಿ ಒಳಗಡೆ, ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಬರುತ್ತೆ. ಏನೇನು ಆನ್ಸರ್ ಬಂದಿದ್ದೇವೆ. ಸೊ ಈ ಟ್ಯಾನ್ ಸ್ಕ್ವೇರ್ ತೀಟಾ ಮತ್ತು ಸೀಕೆಂಡ್ ಸ್ಕ್ವೇರ್ ತೀಟಾ ಒಂದಕ್ಕೊಂದು ರಿಲೇಟೆಡ್ ಇದೆಯಲ್ಲ, ಯಾವ ರೀತಿಯಾಗಿ ರಿಲೇಟೆಡ್ ಇದೆ ಹೇಳಿ ನೋಡೋಣ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಇದೆ ತಾನೆ, ಹೌದಾ ಇಲ್ವಾ? ಸೊ ನೋಡಿ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಇದೆ. ಇಲ್ಲಿರುವಂಥದ್ದು ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಇದೆ ಅಂದರೆ, ಇಲ್ಲ ಟ್ಯಾನ್ ಸ್ಕ್ವೇರ್ ತೀಟಾ ಇಲ್ಲೇ ಇರಲಿ, ಸೀಕೆಂಡ್ ಸ್ಕ್ವೇರ್ ತೀಟಾ ಈ ಕಡೆ ತೊಗೊಂಬನ್ನಿ, ಮೈನಸ್ ಆಗುತ್ತೆ. 1 ಆ ಕಡೆ ತೊಗೊಂಡೋದ್ರೆ -1 ಆಗುತ್ತಲ್ಲ. ಇಲ್ಲಿ ನೋಡಿ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ನೀವೇನಾದರೂ ಮಾಡಿದ್ರೆ ಈಸ್ ಈಕ್ವಲ್ ಟು ಏನಾಗುತ್ತೆ, -1. ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು. ಪಿ ಸ್ಕ್ವೇರ್ ಬ್ರ್ಯಾಕೆಟ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ. ನೋಡಿ ಇಲ್ಲಿ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಅಂದರೆ ಏನಿದೆ, -1 ಇದೆ, ಅದನ್ನು ಬರೀರಿ -1. ಆಮೇಲೆ ಪ್ಲಸ್ ಕ್ಯೂ ಸ್ಕ್ವೇರ್ ಅಂದರೂ ಇಲ್ಲೇನಿತ್ತು ಇದನ್ನಂತರೂ ಬರೀತಾ ಇದ್ದೀರಾ ನೀವು, ಇಲ್ಲಿರುವಂಥದ್ದು ಬರೆದಾದ್ಮೇಲೆ ಇಲ್ಲಿ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಏನಾಗುತ್ತೆ ಅಂತ ನೋಡಿ. ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಇಲ್ಲಿ ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಇದೆಯಾ, ಇಲ್ಲೂ ಸೀಕೆಂಡ್ ಸ್ಕ್ವೇರ್ ತೀಟಾ ಇದೆ. ಈ ಟ್ಯಾನ್ ಸ್ಕ್ವೇರ್ ತೀಟಾನ ಆ ಕಡೆ ಕಳಿಸ್ಬಿಡಿ, ಮೈನಸ್ ಆಗುತ್ತಲ್ಲ ಅದು. ಇಲ್ಲಿ ಉಳಿಯೋದೇನು 1 ಈಸ್ ಈಕ್ವಲ್ ಟು ಇಲ್ಲಿಂದ ಬರೀತಾ ಇದ್ದೀನಿ. ಸೊ 1 ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಆಗುತ್ತೆ, ಹೌದಾ ಇಲ್ವಾ? ಸೊ ಅದಕ್ಕೋಸ್ಕರ ಬ್ರ್ಯಾಕೆಟ್ ಹಾಕಿ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಏನಿದೆ, 1 ಇದೆ, ಅದನ್ನು ಬರೀರಿ. ಬರೋದಾದ್ಮೇಲೆ ಪಿ ಸ್ಕ್ವೇರ್ -1 ಅಂದರೆ ಮೈನಸ್ ಪಿ ಸ್ಕ್ವೇರ್ ಆಗುತ್ತೆ. ಕ್ಯೂ ಸ್ಕ್ವೇರ್ ಇಂಟು 1 ಅಂದರೆ ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಟೋಟಲಾಗಿ ಆನ್ಸರ್ ಬರುವಂಥದ್ದು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಇದೇ ಇಲ್ಲ ಚೆಕ್ ಮಾಡಿ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತೇಳಿ ಇಲ್ಲಿದೆ ನೋಡಿ. ಸೊ ವಿಚ್ ಈಸ್ ಈಕ್ವಲ್ ಟು RHS. ಇಲ್ಲಿ ಬಂದಿರುವಂಥ ಆನ್ಸರ್ ಯಾವುದಕ್ಕೆ ಈಕ್ವಲ್ ಇದೆ, RHS ಇದೆ. ಹೆನ್ಸ್ ಪ್ರೂವ್ಡ್. ಬರೀರಿ ಬೇಕಾರೆ ಬಿಡಿ, ಹೆನ್ಸ್ ಪ್ರೂವ್ಡ್ ಅಂಥೇಳಿ RHS ತೋರಿಸಿದ್ರೆ ಮುಗಿದ್ರಿತು. ಆಲ್ ರೈಟ್. ಸೊ ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು ಡೌಟ್ ಏನಿದೆ, ಸ್ಟೂಡೆಂಟ್ಸ್ ಡೌಟ್ಸ್ ಅಂತ ಏನಿದೆ ಇಲ್ಲ ಇಲ್ಲಿ. ಸೊ ಯಾವ ಸೆಕ್ಷನ್ ಅದು ಇಲ್ಲಿದೆ ಅಲ್ಲ, ಡೌಟ್ಸ್ ಫ್ರಮ್ ಸ್ಟೂಡೆಂಟ್ಸ್ ಅಂತೇಳಿ ತುಂಬ ಇಂಪಾರ್ಟೆಂಟ್ ಇದು SSLC ಮ್ಯಾಥ್ಸ್ ಎಕ್ಸಾಮ್ಗೆ. ಅದಕ್ಕೋಸ್ಕರ ಇಲ್ಲಿರುವಂಥ ವೀಡಿಯೋಗಳನ್ನು ಕೂಡ ಫಾಲೋ ಮಾಡಿ. ಆಲ್ ರೈಟ್. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.